ವೆಲ್ಕಮ್ ಬ್ಯಾಕ್. ಮತ್ತೆ ಮುನ್ನೆಲೆಗೆ ಬಂದ ಕಾರಂಜ ಜಲಾಶಯ. ಮುಳುಗಡೆ ರೈತರ ಸಮಸ್ಯೆ. ಸಾವಿರಾರು ಎಕರೆ ಭೂಮಿ ಕಳೆದುಕೊಂಡವರಿಗೆ ಪರಿಹಾರಕ್ಕಾಗಿ ಆಗ್ರಹ ಮಾಡಲಾಗ್ತಾ ಇದೆ. ಮುಳುಗಡೆ ಸಂತ್ರಸ್ತರಿಗೆ ತ್ವರಿತವಾಗಿ ಪರಿಹಾರವನ್ನು ನೀಡುವಂತೆ ಆಗ್ರಹ ಮಾಡಲಾಗ್ತಾ ಇದೆ. ಹಲವು ವರ್ಷಗಳಿಂದ ಬಾಕಿ ಉಳಿದಿರುವ ಪರಿಹಾರಕ್ಕೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಪರಿಹಾರ ಬೇಕೇ ಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇಷ್ಟು ಟೈಮು ಸುಮ್ಮನೆ ಇದ್ವಿ, ಬಟ್ ಇನ್ನು ಮೇಲೆ ಸುಮ್ಮನೆ ಇರೋದಿಲ್ಲ ಅಂತೇಳಿ ಗೋಗರಿತಾ ಇದ್ದಾರೆ. ಕಾರಂಜ ಸಂತ್ರಸ್ತ ಮುಖಂಡರೊಂದಿಗೆ ತುರ್ತು ಸಭೆಯನ್ನ ನಡೆಸಲು ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಖಾಲಿ ಇರುವ ವಿಶೇಷ ಭೂಸ್ವಾಧೀನ ಅಧಿಕಾರಿ ಭರ್ತಿಗೆ ಆಗ್ರಹ ಕೇಳಿಬರ್ತಾ ಇದೆ. 1972ರ ದಶಕದಲ್ಲಿ ಡ್ಯಾಮ್ ನಿರ್ಮಾಣಕ್ಕೆ ಸಾವಿರಾರು ಎಕರೆ ಮುಳುಗಡೆ ಆಗಿತ್ತು. ಅಂದಿನಿಂದ ಸೂಕ್ತ ಪರಿಹಾರಕ್ಕಾಗಿ ಬೀದರ್ನಲ್ಲಿ ರೈತರು ಹೋರಾಟವನ್ನ ಮಾಡ್ತಾನೆ ಇದ್ದಾರೆ. ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬಟ್ ಎಲ್ಲ ಕಡೆಯಿಂದ ಯಾವ ಕಡೆಯಿಂದನೂ ಸಹ ಸ್ಪಂದನೆ ಸಿಗ್ತಾ ಇಲ್ಲ. ಪೂರ್ಣ ಪ್ರಮಾಣದ ಸಂಪುಟ ರಚನೆ ನಂತರ ಉಗ್ರ ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ನಾವೀಗ ಒಂದು ತಾಳ್ಮೆಯಿಂದ ಹೋರಾಟ ಮಾಡಿದೆವು. ಈಗ ಮುಂದೆ ನಾವೆಂದ ಅಷ್ಟಕ್ಕೆ ಬಿಡೋರಿಲ್ಲ. ನಮ್ಮ ಬೇಡಿಕೆ ಈಡೇರತನ ಬೀದರ್ ಜಿಲ್ಲೆಯಲ್ಲಿಂದ ಒಂದು ಇತಿಹಾಸ ನಿರ್ಮಾಣ ಥರ ನಾವು ಹೋರಾಟ ಮಾಡೋರಿದ್ದೀವಿ. ಯಾಕಂದರೆ 920 ದಿವಸ ನಾವು ಕುಂತಿದ್ದೆವು, ಒಂದು ಇತಿಹಾಸ ಆಗ್ಯದ. 926 ದಿವಸ ಏನು ಕುಂತಿದ್ದೀವಿ ಹೋರಾಟಕ್ಕೆ. ಸ್ಪಂದನೆ ಸಿಕ್ಕ್ಯದ. ಸರ್ಕಾರದಿಂದ ಮಾಡ್ತೀವಿ ಅಂತೇಳಿ ಕಮಿಟಿ ಕೂಡಿಸಿ ಎಲ್ಲ ಇದು ಮಾಡಿದ್ದಾರೆ. ಆದರೆ ಇಲ್ಲಿವರೆಗೆ ಇದಾಗಿದ್ದಿಲ್ಲ. ನಮಗೆ ನ್ಯಾಯ ಸಿಗುವವರೆಗೆ ಇದನ್ನು ಬಿಡೋದಿಲ್ಲ. ಈಶ್ವರ್ ಖಂಡ್ರೆಯವ್ರ ಮೇಲೆ ನಮ್ಮದು ಎಲ್ಲ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭರವಸೆ ಅದಾನಿ. ಅದಕ್ಕೆ ಇನ್ನೊಂದು 15 ದಿವಸ ಎಲ್ಲ ಸಭೆ ಕರಿತೀವಿ. ಸಭೆ ಕರೆದು ಒಂದು ದೊಡ್ಡ ಪ್ರಮಾಣದಾಗ ಸಭೆ ಕರೆದು ಇದಕ್ಕಿಂತ ಹೋರಾಟಕ್ಕಿಂತ ನಾವು ಚಾಲನೆ ಕೊಟ್ಟು ಮುಂದಿನ ದಿನದಲ್ಲಿ, ಯಾಕಂದರೆ ಇತಿಹಾಸ ಬೀದರ್ ಜಿಲ್ಲೆ, ಯಾಕಂದರೆ ಕಾರಂಜ ರೈತರದಿಂದ ಭಾಳ ದೊಡ್ಡ ಸಮಸ್ಯೆ ಅದಾನಿ. ಇದ್ರ ಬಗ್ಗೆಯಿಂದ ಮತ್ತು ಕಾರಂಜ ಸುಮಾರು ಪಾಪ 2 ವರ್ಷ ಹೋರಾಟ ಕೂತರು. ಸಮಿತಿ ರಚನೆ ಆಯಿತು. ನಾನು ಕೂಡ 0 ಅವರಲ್ಲಿ ಕ್ವಶನ್ ರೇಸ್ ಮಾಡಿದೆ. ಆ ಸಮಿತಿ ವರದಿ ಕೂಡ ಡಿವಿಷನಲ್ ಕಮಿಷನರ್ ಏನು ಗುಲ್ಬರ್ಗ ಅವ್ರ ನೇತೃತ್ವದಲ್ಲಿ ವರದಿ ಕೂಡ ಕೊಟ್ಟರು. ಅದಿನ್ನ ಅವ್ರಿಗಿನ್ನ ನ್ಯಾಯ ಸಿಗ್ತಾ ಇಲ್ಲ. ಆಗಿನ ನೀರಾವರಿ ಸಚಿವರು ಡಿ ಕೆ ಶಿವಕುಮಾರ್ ಇದ್ದರು, ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಅವಾಗ ಕೊಡ್ತೀನಂತ ವಿಧಾನಸಭೆಯಲ್ಲಿ ಮಾತಾಡಿದರು. ಈಗ ಅವರೇ ಫಿನಾನ್ಸ್ ಮಿನಿಸ್ಟ್ರಿ ಕೂಡ ಅವರು ಅದಕ್ಕೆ ಅವರು ನ್ಯಾಯ ಕೊಡಬೇಕು. ಈ ಒಂದು ಜುಲೈ ನಾನು ಮಳೆಗಾಲ ಅಧಿವೇಶನದಲ್ಲಿ ಅದನ್ನು ಪ್ರಶ್ನೆ ಮಾಡ್ತೀನಿ. ಅವ್ರ ಹೋರಾಟ ಕಾರಂಜ ಜೊತೆ ನಾವು ಗೆದ್ದಿಡು, ನಾನಾಗಲಿ ನಮ್ಮ ಹುಮನಾಬಾದ್ ಶಾಸಕರಾಗಲಿ ಎಲ್ಲ ಶಾಸಕರು. ಲಕ್ಷ್ಮಣ್ ಗಸ್ತಿನೇ ಗೊತ್ತಲ್ಲ, ನಾವು ಮಾಡಿದಾಗ ನಮಗೆ ತಾರೀಫ್ ಮಾಡ್ಯಾರ, ಮತ್ತೆ ಹೆಂಗೆ ವಿರೋಧ ಮಾಡ್ತಾರೆ? ದೇವ್ರು ಒಳ್ಳೇದು ಮಾಡಲಿ ಅವರಿಗೆ. ನಾವು ಕಾರಂಜ ಸಂತ್ರಸ್ತರಿಗೆ ಪರಿಹಾರ ಕೊಡಬೇಕಂತ ಹೇಳಿ ದೀರ್ಘಕಾಲದ ಹೋರಾಟ ನಡೆದಿತ್ತು. ಈ ಹೋರಾಟದ ಬಗ್ಗೆ ಈಗ ನೂತನವಾಗಿ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ರೀತಿಯ ಪರಿಪೂರ್ಣವಾಗಿ ಗೊತ್ತಿದೆ. ಅವರಿಗೆ ನಮ್ಮ ಸಮಸ್ಯೆ ಬಗ್ಗೆ ಎಲ್ಲ ರೀತಿ ಗೊತ್ತಿದೆ. ಅದಕ್ಕೆ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ವಿನಂತಿ ಮಾಡ್ತೀವಿ, ಕಾರಂಜ ಸಂತ್ರಸ್ತರಿಗೆ ಏನು ಪರಿಹಾರ ಕೊಡಬೇಕಾಗ್ಯದ, ಕಾಲಮಿತಿಯಲ್ಲಿ ಪರಿಹಾರ ಕೊಡಬೇಕು. ಕಾಲಮಿತಿಯಲ್ಲಿ ಪರಿಹಾರ ಕೊಟ್ಟಿಲ್ಲ ಅಂತಂತಂದ್ರೆ ನಾವೇನೋ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಅದರ ಜೊತೆಯಲ್ಲಿ ಬೀದರ್ ಜಿಲ್ಲೆಯ ಹಿಂದಿನ ಉಸ್ತುವಾರಿ ಸಚಿವರು ಮತ್ತು ಭವಿಷ್ಯದಲ್ಲಾಗುವಂಥ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಗಮೇಶ್. ಏನಕ್ಕೆ ಈಗ ಪರಿಹಾರಕ್ಕಾಗಿ ಆಗ್ರಹವನ್ನ ಮಾಡ್ತಾ ಇದ್ರೆ? ಯಾವ ಟೈಮಲ್ಲಿ ಸಮಸ್ಯೆ ಆಗಿತ್ತು? ಏನು ಮೀಟಿಂಗ್ ಅನ್ನ ಮಾಡಿ ಈಗ ಮತ್ತೆ ರೈತರ ಸಮಸ್ಯೆನ ಬಗೆಹರಿಸಬಹುದಾ? ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಇದು ಏನು ಬೀದರ್ನಲ್ಲಿ ಒಂದು 1972ರಲ್ಲಿ ಒಂದು ಕಾರಂಜ ಜಲಾಶಯ ನಿರ್ಮಾಣ ಮಾಡುವುದಕ್ಕೆ ಸಾವಿರಾರು ಎಕರೆಯನ್ನ ಆ ಡ್ಯಾಮ್ ನಿರ್ಮಾಣಕ್ಕೆ ಉಪಯೋಗ ಮಾಡ್ಕೊಂಡಿರ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಸುಮಾರು 50-70 ವರ್ಷ ಆಗ್ತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಮಾಡ್ರೂ ಕೂಡ ಸರ್ಕಾರ ಅವರಿಗೆ ಒಂದು ಪರಿಹಾರ ಕೊಡುವುದರಲ್ಲಿ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ ಅಂತ ಇಲ್ಲಿನ ಅಂದ್ರೆ ಆ ಕಾರಂಜ ಸಂತ್ರಸ್ತರ ಒಂದು ಸಮಿತಿ ಏನಿದೆ, ಆ ಸಮಿತಿಯವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸತತ ಒಂದು ವರ್ಷಗಳ ಕೆಳಗಡೆ ಸುಮಾರು 3 ವರ್ಷಗಳ ಕಾಲ ಪ್ರತಿಭಟನೆಯನ್ನ ಮಾಡಿದ್ರು. ಕೊನೆಗೂ ಉಸ್ತುವಾರಿ ಸಚಿವರು ಅವರಿಗೆ ಭರವಸೆಯನ್ನ ನೀಡಿದ್ರು, ನಿಮಗೆ ಪರಿಹಾರವನ್ನು ಕೊಡ್ತೀವಿ, ಆದಷ್ಟು ಬೇಗ ನಮ್ಮ ಸರ್ಕಾರ ಇದೆ, ಪರಿಹಾರವನ್ನು ಜಲಶಯ ಇಲಾಖೆಯಿಂದ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಮತ್ತೆ ಇವಾಗ ಆ ಪ್ರತಿಭಟನೆಯನ್ನ ಹಿಂದಕ್ಕೆ ತೆಗೆದುಕೊಂಡು 1 ವರ್ಷ ಆಗ್ತಾ ಇದೆ. ಇವಾಗ ಮತ್ತೆ ರೈತರು ಹೋರಾಟ ಮಾಡುವುದಕ್ಕೆ ಎಲ್ಲಾ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ನಿನ್ನೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಆಕ್ರೋಶವನ್ನ ಕೂಡ ಹಾಕಿದ್ದಾರೆ. ಹೀಗಾಗಿ
ಒಂದು ಈಗ ಎಲ್ಲ ಒಂದು ರೈತರೇನಿದ್ದಾರೆ, ರೈತರು ಒಂದು ಆ ಸಮಿತಿ ಸದಸ್ಯರೇನಿದ್ದಾರೆ ಒಂದು ಸಭೆಯನ್ನ ಕರೆದು ಯಾವ ರೀತಿ ಹೋರಾಟವನ್ನ ಮಾಡಬೇಕು, ಬೀದರ್ನಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಮತ್ತು ಬೆಂಗಳೂರಿಗೆ ಹೋಗಿ ಯಾವ ರೀತಿಯ ಹೋರಾಟ ಮಾಡಿ ಸರ್ಕಾರಕ್ಕೆ ಬೆಸಿ ಮುಟ್ಟಿಸಿ ಏನ್ ಸಮಸ್ಯೆ ಆಗಿದೆ ಆ ಪರಿಹಾರವನ್ನು ಕೊಡುವ ತನಕ ನಾವು ಹೋರಾಟ ನಿಲ್ಲುವುದಿಲ್ಲ ಅನ್ನೋದನ್ನ ಒಂದು ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸಂಗಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.